ಸ್ನೇಹಿತರೆ ನಮಸ್ಕಾರ. ಕನ್ನಡ ಇಂಡಸ್ಟ್ರಿನ ಮೇಲೆತ್ತೋರು ಯಾರು? ಕನ್ನಡ ಇಂಡಸ್ಟ್ರಿ ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಿದೆಯಾ? ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ ನಂತರ ಕೆಟ್ಟ ರೀತಿಯ ಬದಲಾವಣೆಗಳು ಕನ್ನಡ ಇಂಡಸ್ಟ್ರಿಲಿ ಯಾಕೆ? ಯಾವ ಹೀರೋ ಬಂದರೆ ಕನ್ನಡ ಇಂಡಸ್ಟ್ರಿ ಮತ್ತೆ ಯಥಾಸ್ಥಿತಿಗೆ ಬರುತ್ತೆ? ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಬೇಕಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಮ್ಮ ಕನ್ನಡ ಇಂಡಸ್ಟ್ರಿನ ಮೇಲೆತ್ತೋರು ಯಾರಂದರೆ, ಇಲ್ಲಿ ಯಾವುದೋ ಒಬ್ಬ ಹೀರೋಯಿಂದ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಉಳಿಯುತ್ತೆ ಅಂದರೆ ತಪ್ಪಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಂದ್ರೆ ಕೆಲವೊಂದು ಹೀರೋಗಳ ಅವಶ್ಯಕತೆ ಇದೆ. ಆದರೆ ಕೆಲವು ಹೀರೋಗಳು ಕೆಲವೊಂದು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ. ಇನ್ನು ಕೆಲವರು ಒಂದು ಮೂವಿನ ರಿಲೀಸ್ ಮಾಡೋಕ್ಕೆ 3ರಿಂದ 4 ವರ್ಷ ಟೈಮ್ ತಗೋತಿದ್ದಾರೆ. ಇನ್ನು ಕೆಲವರು ತಮ್ಮ ವೈಯಕ್ತಿಕ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಇನ್ನು ಕೆಲವರು ರಿಯಾಲಿಟಿ ಶೋಗಳಿಗೆ ಹೋಗ್ಬಿಟ್ಟು ಮೂವಿಗಳಿಂದ ತುಂಬ ದೂರ ಉಳಿತಿದ್ದಾರೆ. ಹೀಗಿರಬೇಕಾದ್ರೆ ಒಂದು ಇಂಡಸ್ಟ್ರಿ ಉಳಿಬೇಕು ಅಂದರೆ ಹೇಗೆ ಸಾಧ್ಯ? ಎಕ್ಸಾಂಪಲ್ ನೋಡೋದಾದರೆ, ಧ್ರುವ ಸರ್ಜಾ ಅವರು ಪೊಗರು ರಿಲೀಸ್ ಮಾಡಿ 3 ವರ್ಷಕ್ಕೆ ಮಾರ್ಟಿನ್ ರಿಲೀಸ್ ಮಾಡಿದರು. ಮಾರ್ಟಿನ್ ರಿಲೀಸ್ ಆಗಿ 2 ವರ್ಷಕ್ಕೆ ಕೇಡಿ ರಿಲೀಸ್ ಮಾಡಿದ್ದಾರೆ. ಅಂದರೆ ಧ್ರುವ ಸರ್ಜಾ ಅವರು ಒಂದು ಮೂವಿನ ರಿಲೀಸ್ ಮಾಡೋಕ್ಕೆ 2ರಿಂದ 3 ವರ್ಷ ಟೈಮ್ ತಗೋತಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರ ಕತೆ ಹಿಂಗಾದರೆ, ಇನ್ನು ನಮ್ಮ ಡಾಲಿ ಧನಂಜಯ ಅವ್ರ ಕತೆ ಇನ್ನೂ ಕರಾಳವಾಗೇ ಇದೆ. ಸ್ನೇಹಿತರೆ, ಡಾಲಿ ಧನಂಜಯ ಅವ್ರ ಮೂವಿಗಳು ಬಂದು ಎಷ್ಟೋ ವರ್ಷಗಳಾಗಿದೆ ಅನ್ನಿಸ್ತಿದೆ. ಯಾಕಂದರೆ ಅವ್ರ ಮೂವಿಗಳು ಶೂಟಿಂಗ್ ಮಾಡೋದು ಗೊತ್ತಾಗಲ್ಲ, ರಿಲೀಸ್ ಆಗೋದು ಗೊತ್ತಾಗಲ್ಲ. ಆದರೆ ತುಂಬ ಜನಕ್ಕೆ ಪಾಪ್ಯುಲರ್ ಆಗಿ ಗೊತ್ತಿರೋ ಡಾಲಿ ಧನಂಜಯ ಅವ್ರ ಮೂವಿ ಯಾವುದಂದ್ರೆ ಬಡವ ರಾಸ್ಕಲ್. ಇನ್ನು ಮದರ್ ಪ್ರಾಮಿಸ್, ಅಣ್ಣ ಫ್ರಮ್ ಮೆಕ್ಸಿಕೋ, ಹಲ್ಲಗಲ್ಲಿ ಇಂಥ ಮೂವಿಗಳು ಶೂಟಿಂಗ್ ನಡೀತಿದೆ ಅಂತಿದ್ದಾರೆ. ಕೆಲವೊಂದು ಸಾಂಗ್ನೂ ಬಿಟ್ಟಿದ್ದಾರೆ. ಆದರೆ ಥಿಯೇಟರ್ಗೆ ಬರೋದು ಯಾವಾಗಲೂ. ಇನ್ನು ಉಪೇಂದ್ರ ಅವ್ರ ಕತೆ ನೋಡೋದಾದರೆ, ಉಪೇಂದ್ರ ಅವರು ಸದ್ಯಕ್ಕೆ ಪ್ರಜಾಕೀಯ ಪ್ರಚಾರದಲ್ಲಿ ಬ್ಯುಸಿ ಇದ್ದಾರೆ. ಜೊತೆಗೆ ಅವ್ರ ನರನಾಡಿಗಳಲ್ಲಿ ಪ್ರಜಾಕೀಯದ ವಿಚಾರಗಳೇ ತುಂಬಿಕೊಂಡಿದ್ದಾವೆ. ಹೀಗಿರಬೇಕಾದ್ರೆ ಹೊಸ ಮೂವಿ ಶೂಟಿಂಗು, ಹೊಸ ಮೂವಿ ರಿಲೀಸು ಕನಸಿನ ಮಾತಾಗುತ್ತೆ. ಇನ್ನು ನಮ್ಮ ಕರಿಚಿರತೆ ದುನಿಯಾ ವಿಜಯ್ ಇವರು ಸದ್ಯಕ್ಕೆ ತೆಲುಗು ಮೂವಿಯಾದ ಸ್ಲಮ್ ಡಾಗ್ನಲ್ಲಿ ಬ್ಯುಸಿ ಇದ್ದಾರೆ. ಈ ಹಿಂದೆ ದುನಿಯಾ ವಿಜಯ್ ಮತ್ತು ರಚಿತಾರಾಮ್ ಕಾಂಬಿನೇಷನ್ನಲ್ಲಿ ಲ್ಯಾಂಡ್ ಲಾರ್ಡ್ ಮೂವಿ ರಿಲೀಸ್ ಆಗಿತ್ತು. ಅದು ತಕ್ಕ ಮಟ್ಟಿಗೆ ಹಿಟ್ ಆಗಿತ್ತು. ನೀವೇನಾದರೂ ದುನಿಯಾ ವಿಜಯ್ ಅಭಿಮಾನಿಯಾಗಿದ್ದರೆ ದುನಿಯಾ ವಿಜಯ್ ನೆಕ್ಸ್ಟ್ ಮೂವಿ ಯಾವುದಿರ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಇವರ ನೆಕ್ಸ್ಟ್ ಮೂವಿ ಬಿಲ್ಲಾ ರಂಗ ಭಾಷಾ. ಸ್ನೇಹಿತರೆ, ಬಿಲ್ಲಾ ರಂಗ ಭಾಷಾ ದೊಡ್ಡ ಬಜೆಟಲ್ಲೇನೋ ರೆಡಿ ಆಗ್ತಿದೆ. ಆದರೆ ಇದೇ ವರ್ಷ ರಿಲೀಸ್ ಆಗುತ್ತೆ ಅನ್ನೋದು ಡೌಟು. ಯಾಕಂದರೆ ದೊಡ್ಡ ಬಜೆಟ್ ಮೂವಿ ಆಗಿರೋದ್ರಿಂದ, ಇನ್ನು ಶೂಟಿಂಗ್ ಅರ್ಧ ಮುಗ್ದಿರೋದ್ರಿಂದ ಈ ವರ್ಷ ಶೂಟಿಂಗ್ ಮುಗಿಸಿ ಮುಂದಿನ ವರ್ಷ ಜನವರಿಲಿ ಬಿಡೋ ಸಾಧ್ಯತೆ ತುಂಬಾ ಇದೆ. ಇನ್ನೊಂದು ಕಡೆ ಬಿಲ್ಲಾ ರಂಗ ಭಾಷಾ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತಲೂ ಹೇಳ್ತಿದ್ದಾರೆ. ಹೀಗೆ ಇದೇ ವರ್ಷ ರಿಲೀಸ್ ಆಗುತ್ತೆ, ಮುಂದಿನ ವರ್ಷ ರಿಲೀಸ್ ಆಗುತ್ತೆ ಅಂದ್ಕೊಂಡು ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋದರೆ ಕನ್ನಡ ಇಂಡಸ್ಟ್ರಿ ಗತಿ ಏನು? ಇನ್ನು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇವರು ವರ್ಷಕ್ಕೆ 1ರಿಂದ 2 ಮೂವಿ ರಿಲೀಸ್ ಮಾಡ್ತಾರೆ. ಸದ್ಯದ ಮಟ್ಟಿಗೆ ಕನ್ನಡ ಇಂಡಸ್ಟ್ರಿಲಿ ಎವರ್ಗ್ರೀನ್ ಹೀರೋ ಅಂದರೆ ಶಿವಣ್ಣ. ನಮ್ಮ ಇಂಡಸ್ಟ್ರಿನ ಉಳಿಸೋಕ್ಕೆ ಮತ್ತು ಥಿಯೇಟರ್ಗಳನ್ನ ಉಳಿಸೋಕ್ಕೆ ಯಾವಾಗಲೂ ಶಿವಣ್ಣ ಅವ್ರ ಮೂವಿ ಬರ್ತಾನೆ ಇರುತ್ತೆ. ಇವರ ನೆಕ್ಸ್ಟ್ ಮೂವಿಗಳು ಗುಮ್ಮಡಿ ನರಸಯ್ಯ, ಮತ್ತೊಂದು ಬೇಲ್. ಇನ್ನು ಕನ್ನಡ ಇಂಡಸ್ಟ್ರಿಲಿ ಟಾಪ್ ಹೀರೋಗಳ ಲಿಸ್ಟಲ್ಲಿ ಬರೋ ಯಶ್ ಅವರು. ಇವರು ಕನ್ನಡ ಇಂಡಸ್ಟ್ರಿನ ಮತ್ತೊಂದು ಲೆವೆಲ್ಗೆ ರೀಚ್ ಮಾಡಿಸೋರಲ್ಲಿ ಅಗ್ರಗಣ್ಯ. ಕನ್ನಡ ಇಂಡಸ್ಟ್ರಿನ ಕೇವಲ ಆಗಿ ನೋಡ್ತಿದ್ದಂಥ ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಗೂ ಕಮ್ಮಿ ಇಲ್ಲ ಅಂತ ತೋರಿಸ್ತೋರು ಯಶ್. ಆದರೆ ವಿಪರ್ಯಾಸ ಅಂದರೆ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅಂದರೆ ಇವರು ಮೂವಿಗಳು ವರ್ಷಕ್ಕೆ ಒಂದಾದರೂ ಬರಬೇಕು. ಆದರೆ 2ರಿಂದ 3 ವರ್ಷಕ್ಕೆ ಒಂದು ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಹೀಗಾಗಿ ನಮ್ಮ ಕನ್ನಡ ಇಂಡಸ್ಟ್ರಿ ನಿಧಾನವಾಗಿ ನಶಿಸಿ ಹೋಗ್ತಿದೆ. ಇನ್ನು ಕನ್ನಡ ಇಂಡಸ್ಟ್ರಿಲಿ ಪ್ರಜ್ವಲ್ಲು, ಧನ್ವೀರು, ಶರಣು ಈ ಹೀರೋಗಳು ಅವಾಗವಾಗ ಬರ್ತಾರೆ ಹೋಗ್ತಾರೆ. ಆದರೆ ಇನ್ನೊಬ್ಬ ಹೀರೋ ಇದ್ದಾನೆ, ಅವನು ಬಂದರೆ ಇಡೀ ಕನ್ನಡ ಇಂಡಸ್ಟ್ರಿನೇ ನಡುಗುತ್ತೆ. ಧೈರ್ಯ ಅಂದರೆ ಏನಂತ ಕೇಳಿದರೆ ಇವ್ರ ಹೆಸರು ಹೇಳಿದ್ರೆ ಸಾಕು, ಧೈರ್ಯ ಪದಕ್ಕೆ ಅರ್ಥ ಸಿಗುತ್ತೆ. ಯಾರೇ ಬಂದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋ ಏಕೈಕ ನಟ ಅಂದರೆ ಡಿ ಬಾಸ್ ದರ್ಶನ್. ಇವ್ರ ಮೂವಿಗಳು ರಿಲೀಸ್ ಆದರೆ ಥಿಯೇಟರ್ಗಳು ಫುಲ್ ಆಗುತ್ತೆ, ಥಿಯೇಟರ್ ಮಾಲೀಕರು ಖುಷಿ ಆಗ್ತಾರೆ. ಇನ್ನು ಅಭಿಮಾನಿಗಳಿಗಂತೂ ಬರಗಾಲ ಕಳೆದು ಮಳೆಗಾಲ ಬಂದಂಗೆ. ಇವರು ಇಂಡಸ್ಟ್ರಿಲಿ ಇದ್ದಾಗ ಪ್ರತಿ ವರ್ಷಕ್ಕೆ ಒಂದು ಮೂವಿನ ರಿಲೀಸ್ ಮಾಡ್ತಿದ್ರು. ಪ್ರತಿ ವರ್ಷ ಒಂದು ಮೂವಿನ ರಿಲೀಸ್ ಮಾಡಿ ಇಂಡಸ್ಟ್ರಿನ ತನ್ನ ಕೈಲಿಡ್ಕೊಂಡಿದ್ರು. ಅಂಥ ಒಬ್ಬ ಹೀರೋನ ಸದ್ಯದ ಮಟ್ಟಿಗೆ ನಾವು ಕಳ್ಕೊಂಡಿರೋದ್ರಿಂದ ಇಂಡಸ್ಟ್ರಿಗೆ ತುಂಬ ದೊಡ್ಡ ನಷ್ಟ ಆಗ್ತಿದೆ. ಜೊತೆಗೆ ಥಿಯೇಟರ್ಗಳು ಖಾಲಿ ಹೊಡಿತಿದೆ, ಕನ್ನಡ ಇಂಡಸ್ಟ್ರಿ ಹೆಸರು ನಶಿಸಿ ಹೋಗ್ತಿದೆ. ಈ ಒಬ್ಬ ಬಿಳಿಯಾನೆ ಹೊರಗಡೆ ಬಂದರೆ ಸಾಕು ಅಂತ ಎಷ್ಟೋ ಅಭಿಮಾನಿಗಳು ಕಾಯ್ತಿದ್ದಾರೆ. ಕನ್ನಡ ಇಂಡಸ್ಟ್ರಿಗೆ ಯಾವ ಹೀರೋಯಿಂದ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಗೊತ್ತಿಲ್ಲ.
ಆದರೆ ದರ್ಶನ್ ಅವರು ಅಲ್ಲಿಲ್ಲ ಅಂದರೆ ಇಂಡಸ್ಟ್ರಿಗೆ ನಷ್ಟ ಅಂತೂ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಕನ್ನಡ ಇಂಡಸ್ಟ್ರಿಲಿ ಯಾವಾಗಲೂ ಆಕ್ಟಿವ್ ಆಗಿದ್ದಿದ್ದ ಹೀರೋ ಡಿ ಬಾಸ್. ಇವರು ಯಾವಾಗಲೂ ರೈತರ ಪರ, ಜೊತೆಗೆ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡಿಕೊಂಡು ಬಂದವರು. ಇಷ್ಟೆಲ್ಲ ಘಟನೆಗಳು ಯಾವಾಗಿಂದ ನಡೀತಿದೆ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡ ಮೇಲೆ. ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ದೇವತಾ ಮನುಷ್ಯನ ಥರನೇ ಇದ್ದರು, ಹಾಗೆ ಬದುಕಿದ್ರು ಬಾಳಿದ್ರು. ಅವ್ರು ಇಲ್ಲದೇ ಇದ್ದಾಗ ನಮ್ಮ ಇಂಡಸ್ಟ್ರಿ ಅಧೋಗತಿಗೆ ತಲುಪಿದೆ. ಕೊನೆಯದಾಗಿ ನಮ್ಮ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಸೊಲ್ಯೂಷನ್ ಏನಂದರೆ ಪ್ರತಿಯೊಬ್ಬ ಹೀರೋನು ವರ್ಷಕ್ಕೆ ಒಂದು ಮೂವಿನ ರಿಲೀಸ್ ಮಾಡಲೇಬೇಕು. ಜೊತೆಗೆ ದರ್ಶನ್ ಅವರು ಮತ್ತೆ ಬಂದು ಕನ್ನಡ ಇಂಡಸ್ಟ್ರಿಲಿ ಅಭಿಮಾನಿಗಳಿಗೋಸ್ಕರ ಮೂವಿಗಳನ್ನ ಮಾಡಬೇಕು. ಇಲ್ಲಾಂದರೆ ನಮ್ಮ ಕನ್ನಡ ಇಂಡಸ್ಟ್ರಿನ ಇತಿಹಾಸ ಪುಟಗಳಲ್ಲಿ ಓದಬೇಕಾಗುತ್ತೆ ಅಷ್ಟೇ, ನೋಡೋಕ್ಕಾಗಲ್ಲ. ಇದಿಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.